25 ವರ್ಷ ಆದ್ರೂ ಕೂಡ ನನ್ನ ಎದುರು ನಿಂತ್ಕೊಂಡು ಮಾತಾಡೋಕೆ ಹೆದರ್ತಾರೆ. ಯಾಕೆಂದ್ರೆ ಅವಳು ಕೊಟ್ಟ ಪಟ್ಟ, ಅವಳು ಕೊಟ್ಟು ಬಿಟ್ಟರೆ ಅದು ಅವಳ ಭಿಕ್ಷೆ ಕೊಡ್ತಾ ಹೋಗಿದ್ರೆ ಇವತ್ತ ಪ್ರತಿಯೊಂದು ಮನೆಯಲ್ಲೂ ನಾನು ಹೇಳೋದಷ್ಟೇ ಸರ್, ತಾಯಿ ಆದವಳು ತಂದೆ ಒಳ್ಳೆ ಅಂಶವನ್ನ ತೋರಿಸಿದ್ರೆ ಸಂಸಾರದಲ್ಲಿ ಬಿಗಿ ಮುಳಿಯುತ್ತೆ. ಅದು ಬಿಟ್ಟು ನಿಮ್ಮಪ್ಪ ಯೋಗ್ಯ, ನಿಮ್ಮಪ್ಪ ಜೂಜ್ಕೋರ ಅಂತ ಗಂಡನ್ನ ಹೆಂಡತಿ ಬೈಯೋದು, ಹೆಂಡತಿ ನಿಮ್ಮಮ್ಮ ಸಮಾಜಕ್ಕೆ ಹೋಗ್ತಾಳೆ, ಅಲ್ಲಿ ಹೋಗ್ತಾಳೆ, ಇಲ್ಲಿ ಹೋಗ್ತಾಳೆ ಅಂತ ಒಬ್ಬರಿಗೊಬ್ರು ಮಾನ ಕಳೆದ್ರೆ ಆ ಸಂಸಾರ ಮೂರ ಬಟ್ಟೆ ಆಗೋದು. ನನ್ನಲ್ಲಿ ಕೆಟ್ಟ ಗುಣಗಳು ಜಾಸ್ತಿ ಇತ್ತು, ಒಳ್ಳೆ ಗುಣಗಳು ಕಮ್ಮಿ ಇತ್ತು ಅಂತ ಕಾಣುತ್ತೆ. ಆದ್ರೆ ನನ್ನ ಹೆಂಡತಿ ನನ್ನ ಮಕ್ಕಳಿಗೆ ಯಾವತ್ತೂ ನನ್ನ ಕೆಟ್ಟ ಗುಣ ಹೇಳಿಲ್ಲ. ನಿಮ್ಮಪ್ಪ ಕುಡುಕ, ನಿಮ್ಮಪ್ಪ ಜೂಜಾಡ್ತಾರೆ, ಮುಂದೆ ದಿನವೂ ಹೇಳಿಲ್ಲ. ನಿಮ್ಮ ಅಪ್ಪನ ಮೊಮೆಂಟೋಸ್ ನೋಡು, ನಿಮ್ಮ ಅಪ್ಪನ ಶಾಲುಗಳು ನೋಡು, ನಿಮ್ಮ ಅಪ್ಪನ ನಿಂತ್ಕೊಂಡು ಮಾತಾಡ್ತಾರೆ ಸ್ಟೇಜ್ ಮೇಲೆ ನೋಡು ಹೇಗೆ ಮಾತಾಡ್ತಾರೆ, ಕೂತ್ಕೊಂಡು ಬಾಯಿ ಮುಚ್ಕೋಬೇಕು. ಬರೀ ಇವನ್ನೇ ಹೇಳಿ 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 ಇವತ್ತು ನನ್ನ ಮಕ್ಕಳಿಗೆ 50-55 ವರ್ಷ ಆದ್ರೂ ಕೂಡ ನನ್ನ ಎದುರು ನಿಂತ್ಕೊಂಡು ಮಾತಾಡೋಕೆ ಹೆದರ್ತಾರೆ. ಯಾಕೆಂದ್ರೆ ಅವಳು ಕೊಟ್ಟ ಪಟ್ಟ, ಅವಳು ಕೊಟ್ಟು ಬಿಟ್ಟರೆ ಅದು ಅವಳ ಭಿಕ್ಷೆ ಕೊಡ್ತಾ ಹೋಗಿದ್ರೆ ಇವತ್ತ ಪ್ರತಿಯೊಂದು ಮನೆಯಲ್ಲೂ ನಾನು ಹೇಳೋದಷ್ಟೇ ಸರ್, ತಾಯಿ ಆದವಳು ತಂದೆ ಒಳ್ಳೆ ಅಂಶವನ್ನ ತೋರಿಸಿದ್ರೆ ಸಂಸಾರದಲ್ಲಿ ಬಿಗಿ ಮುಳಿಯುತ್ತೆ. ಅದು ಬಿಟ್ಟು ನಿಮ್ಮಪ್ಪ ಯೋಗ್ಯ, ನಿಮ್ಮಪ್ಪ ಜೂಜ್ಕೋರ ಅಂತ ಗಂಡನ್ನ ಹೆಂಡತಿ ಬೈಯೋದು, ಹೆಂಡತಿ ನಿಮ್ಮಮ್ಮ ಸಮಾಜಕ್ಕೆ ಹೋಗ್ತಾಳೆ, ಅಲ್ಲಿ ಹೋಗ್ತಾಳೆ, ಇಲ್ಲಿ ಹೋಗ್ತಾಳೆ ಅಂತ ಒಬ್ಬರಿಗೊಬ್ರು ಮಾನ ಕಳೆದ್ರೆ ಆ ಸಂಸಾರ ಮೂರ ಬಟ್ಟೆ ಆಗೋದು. ನನ್ನಲ್ಲಿ ಕೆಟ್ಟ ಗುಣಗಳು ಜಾಸ್ತಿ ಇತ್ತು, ಒಳ್ಳೆ ಗುಣಗಳು ಕಮ್ಮಿ ಇತ್ತು ಅಂತ ಕಾಣುತ್ತೆ.